ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ ವರ್ಷ ಭವಿಷ್ಯ 12 ರಾಶಿಗಳ ಫಲಾಫಲವನ್ನು ವಿವರವಾಗಿ ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳು ಎಲ್ಲರಿಗಿಂತ ಮುಂಚೆ ಬಂದು ನಿಮ್ಮನ್ನು ತಲುಪುತ್ತವೆ. ಮೇ 2026 5ನೇ ರಾಶಿಯಾದ ಸಿಂಹ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ವೃತ್ತಿ ಜೀವನ ಉತ್ತುಂಗ ಮತ್ತು ಅಧಿಕಾರ. ಮೇ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ವೃತ್ತಿ ರಂಗದಲ್ಲಿ ಸೂರ್ಯನಂತೆ ಹೊಳೆಯುವ ಅವಕಾಶವಿದೆ. 10ನೇ ಮನೆಯಲ್ಲಿ ಗ್ರಹಗಳ ಸಂಯೋಗವು ನಿಮ್ಮ ಅಧಿಕಾರವನ್ನು ಹೆಚ್ಚಿಸುತ್ತದೆ. ನೀವು ಉದ್ಯೋಗದಲ್ಲಿರುವವರಿಗ ಈ ತಿಂಗಳು ನಿಮಗೆ ಬಡ್ತಿ ಅಂದರೆ ಪ್ರಮೋಷನ್ ಅಥವಾ ಹೆಚ್ಚಿನ ಜವಾಬ್ದಾರಿಗಳು ಸಿಗುವ ಲಕ್ಷಣಗಳಿವೆ. ನಿಮ್ಮ ನಾಯಕತ್ವ ಗುಣಗಳನ್ನು ಮೇಲಧಿಕಾರಿಗಳು ಗುರುತಿಸುತ್ತಾ ಇರುತ್ತಾರೆ. ನಿಮ್ಮ ಅಡಿಯಲ್ಲಿ ಕೆಲಸ ಮಾಡುವವರಿಗೆ ನೀವು ಮಾರ್ಗದರ್ಶಕರಾಗಿರುತ್ತೀರಿ. ಆದರೆ ಅಧಿಕಾರದ ಅಮಲಿನಲ್ಲಿ ಸಹೋದ್ಯೋಗಿಗಳನ್ನು ದಯವಿಟ್ಟು ಕಡೆಗಣಿಸಬೇಡಿ. ತಿಂಗಳ ಮಧ್ಯಭಾಗದಲ್ಲಿ ರಾಜಕೀಯ ಅಥವಾ ಆಡಳಿತಾತ್ಮಕ ರಂಗದಲ್ಲಿ ಇರುವವರಿಗೆ ದೊಡ್ಡ ಮಟ್ಟದ ಗೌರವ ಲಭಿಸಲಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಪ್ರತಿಷ್ಠಿತ ಕಂಪನಿಗಳಿಂದ ಆಫರ್ ಕೂಡ ಬರುವ ಸಾಧ್ಯತೆ ಇದೆ. ಇನ್ನು ಆರ್ಥಿಕ ಲಾಭ ಮತ್ತು ಆದಾಯದ ಮೂಲಗಳು ನೋಡೋದಾದ್ರೆ, ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಸುವರ್ಣ ಕಾಲವೇ ಎನ್ನಬಹುದು. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣದ ಹರಿವು ಇರುತ್ತದೆ. ನಿಮ್ಮ ಹಳೆಯ ಹೂಡಿಕೆಗಳು, ವಿಶೇಷವಾಗಿ ಮ್ಯೂಚುವಲ್ ಫಂಡ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಮಾಡಿದ್ದ ಹೂಡಿಕೆಗಳು ನಿರೀಕ್ಷೆಗೂ ಮೀರಿದ ಲಾಭ ನೀಡಲಿದೆ. ಬಾಕಿ ಉಳಿದಿದ್ದ ಹಣ ಅಥವಾ ಬರಬೇಕಾದ ಸಾಲ ಮೊತ್ತ ಈ ತಿಂಗಳು ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಐಷಾರಾಮಿ ಜೀವನಕ್ಕಾಗಿ ನೀವು ಮಾಡುವ ಖರ್ಚುಗಳ ಮೇಲೆ ಹಿಡಿತವಿರಲಿ. ಹಣಕಾಸಿನ ಯೋಜನೆಗಳನ್ನು ರೂಪಿಸುವಾಗ ತಜ್ಞರ ಸಲಹೆ ಪಡೆಯಲಿದ್ದೀರಿ. ಈ ತಿಂಗಳು ನೀವು ಹೊಸ ವಾಹನ ಅಥವಾ ಆಸ್ತಿ ಖರೀದಿಸಲು ದೊಡ್ಡ ಮೊತ್ತದ ಹಣವನ್ನು ವ್ಯಯಿಸುವ ಸಾಧ್ಯತೆ ಕೂಡ ಇದೆ. ಇನ್ನು ವ್ಯಾಪಾರ ವಿಸ್ತರಣೆ ಮತ್ತು ಹೊಸ ಒಪ್ಪಂದಗಳು ನೋಡೋದಾದ್ರೆ, ವ್ಯಾಪಾರಸ್ಥರಿಗೆ ಮೇ ತಿಂಗಳು ಅದೃಷ್ಟದ ಮಾಸ ಅಂತಾನೆ ಹೇಳಬಹುದು. ನೀವು ರಫ್ತು ಆಮದು, ಬಟ್ಟೆ ವ್ಯಾಪಾರ ಅಥವಾ ರಿಯಲ್ ಎಸ್ಟೇಟ್ನಂತಹ ವ್ಯಾಪಾರದಲ್ಲಿ ತೊಡಗಿದ್ದರೆ ದ್ವಿಗುಣ ಲಾಭವನ್ನು ನಿರೀಕ್ಷಿಸಬಹುದು. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಬ್ಯಾಂಕ್ನಿಂದ ಸಾಲ ಸೌಲಭ್ಯಗಳು ಸುಲಭವಾಗಿ ದೊರೆಯುತ್ತದೆ. ಹೊಸ ಪಾಲುದಾರರೊಂದಿಗೆ ಅಂದರೆ ಪಾರ್ಟ್ನರ್ಸ್ಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳುವಾಗ ಎಲ್ಲ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ. ನಿಮ್ಮ ಸ್ಪರ್ಧಿಗಳು ನಿಮ್ಮನ್ನು ಹಿಂದಿಕ್ಕಲು ಪ್ರಯತ್ನಿಸುತ್ತಾ ಇರುತ್ತಾರೆ. ಆದರೆ ನಿಮ್ಮ ಚಾಣಾಕ್ಷತನದಿಂದ ನೀವು ಗೆಲುವು ಸಾಧಿಸುತ್ತೀರಿ. ಸೃಜನಾತ್ಮಕ ಕ್ಷೇತ್ರದಲ್ಲಿ ವ್ಯಾಪಾರ ಮಾಡುವವರಿಗೆ ವಿದೇಶಿ ಮಾರುಕಟ್ಟೆಯಿಂದ ಬೇಡಿಕೆ ಬಹಳಷ್ಟು ಹೆಚ್ಚಾಗಲಿದೆ. ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಮನ್ವಯತೆ ನೋಡೋದಾದ್ರೆ, ಕುಟುಂಬ ಜೀವನದಲ್ಲಿ ಈ ತಿಂಗಳು ಸೌಹಾರ್ದಯುತ ವಾರವಾಗಿರುತ್ತದೆ. ನಿಮ್ಮ ತಂದೆಯ ಮಾರ್ಗದರ್ಶನವು ನಿಮಗೆ ವೈಯಕ್ತಿಕ ಜೀವನದ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳ, ವಿವಾಹ, ಮುಂಜಿ ಅಥವಾ ನಾಮಕರಣದಂತಹ ಸಮಾರಂಭಗಳು ನಡೆಯುವ ಸಂಭವ ಕೂಡ ಇದೆ. ಅತ್ತೆ ಮಾವಂದಿರ ಕಡೆಯಿಂದ ಆಸ್ತಿ ಲಾಭ ಅಥವಾ ವಿಶೇಷ ಉಡುಗೊರೆಗಳನ್ನು ಪಡೆಯಬಹುದು. ಮನೆ ಸದಸ್ಯರ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಮಾತುಕತೆಯ ಮೂಲಕ ಅವು ಬಗೆಹರಿಸಿಕೊಳ್ಳುವಿರಿ. ಮಕ್ಕಳ ಯಶಸ್ಸು ಇಡೀ ಕುಟುಂಬಕ್ಕೆ ಹೆಮ್ಮೆ ತರುವ ಸಾಧ್ಯತೆ ಇದೆ. ಇನ್ನು ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ನೋಡೋದಾದ್ರೆ, ಆರೋಗ್ಯದ ವಿಷಯದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಸೂರ್ಯನ ತಾಪ ಹೆಚ್ಚುತ್ತಿರುವುದರಿಂದ ಉಷ್ಣ ಸಂಬಂಧಿತ ಕಾಯಿಲೆಗಳು ಅಥವಾ ಕಣ್ಣಿನ ಸಮಸ್ಯೆಗಳು ಕಾಡಬಹುದು. ಸಾಕಷ್ಟು ನೀರು ಕುಡಿಯುವುದು ಮತ್ತು ತಾಜಾ ಹಣ್ಣುಗಳ ಸೇವನೆ ಅಗತ್ಯ. ಮಾನಸಿಕವಾಗಿ ನೀವು ತುಂಬಾ ದೃಢವಾಗಿರುತ್ತೀರಿ, ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಾತ್ರಿ ನಿದ್ರೆಯ ಕೊರತೆ ಉಂಟಾಗಬಹುದು. ಧ್ಯಾನ ಮತ್ತು ಪ್ರಾಣಾಯಾಮವು ನಿಮ್ಮ ಮಾನಸಿಕ ಶಾಂತಿ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವಯಸ್ಸಾದವರು
BP ಮತ್ತು ಶುಗರ್ ತಪಾಸಣೆಯನ್ನು ಕಾಲಕಾಲಕ್ಕೆ ಮಾಡಿಸಿಕೊಳ್ಳುವುದು ಬಹಳ ಉತ್ತಮ. ಪ್ರೇಮ ಜೀವನ ಮತ್ತು ಮದುವೆಯ ಯೋಗ ನೋಡೋದಾದ್ರೆ, ಸಿಂಹ ರಾಶಿಯ ಅವಿವಾಹಿತರಿಗೆ ಈ ತಿಂಗಳು ಕಂಕಣ ಬಲ ಕೂಡಿ ಬರುವ ಸಾಧ್ಯ ಇದೆ. ಮನಸ್ಸಿಗೆ ಒಪ್ಪುವಂತಹ ಸಂಗಾತಿಯ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ. ಸಂಗಾತಿಯ ಭೇಟಿಯಿಂದ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಈಗಾಗಲೇ ಇರುವವರು ತಮ್ಮ ಸಂಬಂಧವನ್ನು ಮದುವೆ ಹಂತಕ್ಕೆ ಕೊಂಡೊಯ್ಯಲು ಪೋಷಕರ ಅನುಮತಿ ಪಡೆಯಬಹುದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸಕ್ಕೆ ಹೋಗಲು ಯೋಜನೆ ಕೂಡ ರೂಪಿಸುತ್ತೀರಿ. ಪರಸ್ಪರ ನಂಬಿಕೆ ಹೆಚ್ಚಾಗುವ ಸಮಯವಿದು. ಆದರೆ ಮೂರನೇ ವ್ಯಕ್ತಿಯ ಮಾತು ಕೇಳಿ ನಿಮ್ಮ ಸಂಬಂಧದಲ್ಲಿ ಬಿರುಕು ಮೂಡುವ ಸಂಭವವಿದೆ. ಸಂವಹನವು ನಿಮ್ಮ ಪ್ರೀತಿಯನ್ನು ಗಟ್ಟಿಗೊಳಿಸುತ್ತದೆ. ವಿದ್ಯಾರ್ಥಿಗಳು ಮತ್ತು ಉತ್ತಮ ಶಿಕ್ಷಣ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಮೇ ತಿಂಗಳು ಪರಿಶ್ರಮದ ಕಾಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು ತಮ್ಮ ಗುರಿಯತ್ತ ಹೆಚ್ಚಿನ ಗಮನ ಹರಿಸಬೇಕು. ವಿಜ್ಞಾನ, ಸಂಶೋಧನೆ ಮತ್ತು ತಾಂತ್ರಿಕ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಫಲಪ್ರದವಾಗಿದೆ. ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ದಾಖಲೆ ಪಡೆಯಲು ಬಯಸುವವರಿಗೆ ಶುಭ ವಾರ್ತೆ ಸಿಗಲಿದೆ. ಗುರುವಿನ ಅಥವಾ ಹಿರಿಯರ ಮಾರ್ಗದರ್ಶನವು ನಿಮ್ಮ ದಾರಿದೀಪವಾಗಲಿದೆ. ಓದಿನ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನೀವು ವಿಶೇಷ ಸಾಧನೆ ಮಾಡುವಿರಿ. ಭೂಮಿ, ಆಸ್ತಿ ಮತ್ತು ವಾಹನ ಯೋಗ ನೋಡೋದಾದ್ರೆ, ನಿಮ್ಮ ಸ್ವಂತ ಮನೆ ಅಥವಾ ಜಮೀನು ಖರೀದಿಸುವ ಕನಸು ಈ ತಿಂಗಳು ನನಸಾಗಬಹುದು. ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲಿ ಇದ್ದ ನ್ಯಾಯಾಲಯದ ಪ್ರಕರಣಗಳು ನಿಮ್ಮ ಪರವಾಗಿ ಇತ್ಯರ್ಥವಾಗಲಿದೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ಉತ್ತಮ ಕಮಿಷನ್ ಲಾಭ ಸಿಗಲಿದೆ. ಹೊಸ ವಾಹನವನ್ನು ಖರೀದಿಸಲು ನೀವು ಶೋರೂಮ್ಗಳಿಗೆ ಭೇಟಿ ನೀಡಿರಿ. ಮನೆಗೆ ಬೇಕಾದ ಹೊಸ ಪೀಠೋಪಕರಣಗಳು ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಯಿಂದ ಮನೆಯ ಕಳೆ ಹೆಚ್ಚಾಗುತ್ತದೆ. ಸಾಮಾಜಿಕ ಗೌರವ ಮತ್ತು ಜನಪ್ರಿಯತೆ ನೋಡೋದಾದ್ರೆ, ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ. ಸಾರ್ವಜನಿಕ ಸಮಾರಂಭಗಳಲ್ಲಿ ನಿಮಗೆ ಮುಖ್ಯ ಅತಿಥಿಯಾಗಿ ಆಹ್ವಾನ ಸಿಗಬಹುದು. ನಿಮ್ಮ ಮಾತಿನ ಶೈಲಿ ಮತ್ತು ವ್ಯಕ್ತಿತ್ವದಿಂದ ನೀವು ಅನೇಕ ಜನರನ್ನು ಪ್ರಭಾವಿಸುತ್ತೀರಿ. ದೀನದಲಿತರಿಗೆ ಸಹಾಯ ಮಾಡುವ ಮನೋಭಾವವು ನಿಮ್ಮ ಆತ್ಮತೃಪ್ತಿ ನೀಡುತ್ತದೆ. ರಾಜಕೀಯ ಆಕಾಂಕ್ಷಿಗಳಿಗೆ ಈ ತಿಂಗಳು ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಫಾಲೋವರ್ಸ್ ಸಂಖ್ಯೆ ವೃದ್ಧಿಯಾಗಲಿದೆ. ಆಧ್ಯಾತ್ಮಿಕ ಚಿಂತನೆ ಮತ್ತು ಧಾರ್ಮಿಕ ಕಾರ್ಯಗಳು ನೋಡೋದಾದ್ರೆ, ಆಧ್ಯಾತ್ಮಿಕವಾಗಿ ನೀವು ಉನ್ನತ ಸ್ಥಿತಿಯನ್ನು ತಲುಪುತ್ತೀರಿ. ಪುಣ್ಯಕ್ಷೇತ್ರಗಳ ದರ್ಶನಕ್ಕಾಗಿ ದೂರದ ಪ್ರಯಾಣ ಮಾಡುವಿರಿ. ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅಥವಾ ಯಾವುದಾದರೂ ಧಾರ್ಮಿಕ ಅನುಷ್ಠಾನಗಳನ್ನು ಹಮ್ಮಿಕೊಳ್ಳುತ್ತೀರಿ. ಯೋಗಿಗಳ ಅಥವಾ ಸಂತರ ಭೇಟಿಯಿಂದ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನ ಮೂಡಲಿದೆ. ದಾನ ಧರ್ಮದಂತಹ ಕಾರ್ಯಗಳಲ್ಲಿ ನೀವು ಸಕ್ರಿಯವಾಗಿ ತೊಡಗಿಕೊಳ್ಳುವಿರಿ. ಈ ಆಧ್ಯಾತ್ಮಿಕ ಒಲವು ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರಯಾಣದ ಲಾಭ ಮತ್ತು ವಿದೇಶ ಯೋಗ ನೋಡೋದಾದ್ರೆ, ಈ ತಿಂಗಳು ನಿಮಗೆ ಹಲವು ಪ್ರವಾಸಗಳ ಯೋಗವಿದೆ. ವೃತ್ತಿ ನಿಮಿತ್ತ ಕೈಗೊಳ್ಳುವ ವಿದೇಶಿ ಪ್ರಯಾಣಗಳು ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಲಾಭ ತಂದುಕೊಡಲಿದೆ. ಕುಟುಂಬದೊಂದಿಗೆ ಹೋಗುವ ಪ್ರವಾಸಗಳು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ವಿಮಾನ ಪ್ರಯಾಣ ಅಥವಾ ಸುದೀರ್ಘ ರಸ್ತೆ ಪ್ರಯಾಣ ಮಾಡುವಾಗ ಎಚ್ಚರ ಇರಲಿ. ವಲಸೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೆ ವೀಸಾ ಮತ್ತು ಪಾಸ್ಪೋರ್ಟ್ ಕೆಲಸಗಳು ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳುತ್ತವೆ. ಅದೃಷ್ಟದ ಫಲ ಮತ್ತು ಹಠಾತ್ ಲಾಭ ನೋಡುವುದಾದ್ರೆ, ಅದೃಷ್ಟವು ಈ ತಿಂಗಳು ನಿಮ್ಮ ಜೊತೆಗಿರುತ್ತದೆ. ಅನಿರೀಕ್ಷಿತವಾಗಿ ನಿಮಗೆ ಲಾಟರಿ ಅಥವಾ ವಿಮಾ ಹಣ ಕೈ ಸೇರಬಹುದು. ಕಳೆದು ಹೋಗಿದ್ದ ಅಮೂಲ್ಯ ವಸ್ತುಗಳು ಮರಳಿ ಸಿಗುವ ಸಾಧ್ಯತೆ ಇದೆ. ನೀವು ಕೈ ಹಾಕುವ ಸಣ್ಣ ಕೆಲಸಗಳು ದೊಡ್ಡ ಯಶಸ್ಸನ್ನು ಕಾಣುತ್ತದೆ. ಅದೃಷ್ಟದ ಸಂಖ್ಯೆ 1 ಮತ್ತು 9 ನಿಮಗೆ ಹೆಚ್ಚು ಲಾಭದಾಯಕವಾಗಿರಲಿದೆ. ಭಾನುವಾರಗಳಂದು ನೀವು ಮಾಡುವ ಕೆಲಸಗಳು ವಿಜಯಶಾಲಿಯಾಗುತ್ತವೆ. ಶತ್ರುಜಯ ಮತ್ತು ವಿರೋಧಿಗಳ ಮೌನ. ಈ ವಿರೋಧಿಗಳು ನಿಮ್ಮ ಮುಂದೆ ಮಂಡಿಯೂರುವ ಸಮಯವಿದು. ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು
ಶಮನವಾಗುತ್ತಾರೆ. ನ್ಯಾಯಾಲಯದಲ್ಲಿರುವ ಪ್ರಕರಣಗಳಲ್ಲಿ ನಿಮಗೆ ಜಯ ಸಿಗಲಿದೆ. ನಿಮ್ಮ ದೃಢ ನಿರ್ಧಾರಗಳು ಶತ್ರುಗಳನ್ನು ಹತ್ತಿಕ್ಕಲು ಸಾಹಸ ಮಾಡುತ್ತವೆ. ಆದರೆ ಯಾರಿಗೂ ಅತಿಯಾದ ನೋವು ನೀಡಬೇಡಿ. ನಿಮ್ಮ ಕ್ಷಮಾಗುಣವೇ ನಿಮ್ಮ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಬಹುದು. ಮಾನಸಿಕ ಸ್ಥಿತಿ ಮತ್ತು ನಿರ್ಧಾರಗಳು ನೋಡೋದಾದರೆ, ಮಾನಸಿಕವಾಗಿ ನೀವು ಅತ್ಯಂತ ಉತ್ಸಾಹದಿಂದ ಇರುತ್ತೀರಿ. ಹೊಸ ಆಲೋಚನೆಗಳು ನಿಮ್ಮ ಮೆದುಳಿನಲ್ಲಿ ಸದಾ ಸುಳಿಯುತ್ತಿರುತ್ತವೆ. ಯಾವುದೇ ಕಷ್ಟದ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸುವ ಶಕ್ತಿ ನಿಮ್ಮದಾಗುತ್ತದೆ. ಆದರೆ ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮಹತ್ವದ ವಿಷಯಗಳಲ್ಲಿ ಮನೆಯ ಹಿರಿಯರೊಂದಿಗೆ ಚರ್ಚಿಸುವುದು ಉತ್ತಮ. ನಿಮ್ಮ ಆತ್ಮವಿಶ್ವಾಸವೇ ಈ ತಿಂಗಳ ನಿಮ್ಮ ಯಶಸ್ಸಿನ ಗುಟ್ಟಾಗಲಿದೆ. ಪರಿಹಾರೋಪಾಯಗಳು ಮತ್ತು ಸೂಚನೆಗಳು ನೋಡೋದಾದರೆ, ಸಿಂಹರಾಶಿಯವರಿಗೆ ಮೇ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ಶುಭ ಫಲ ಪಡೆಯಲು ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ. ಸೂರ್ಯೋದಯದ ಸಮಯದಲ್ಲಿ ಓಂ ಗೃಣಿ ಸೂರ್ಯಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಅತ್ಯಂತ ಶ್ರೇಷ್ಠ. ಭಾನುವಾರಗಳಂದು ಗೋಧಿ ಅಥವಾ ಕೆಂಪು ಬಟ್ಟೆಯನ್ನು ದಾನ ಮಾಡಿ ತಂದೆಯವರ ಪಾದಕ್ಕೆ ನಮಸ್ಕರಿಸಿ ಕೆಲಸ ಆರಂಭಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮೇ ತಿಂಗಳು 2026ರ ಸಿಂಹ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ, ಹಾಗೂ ಪ್ರತಿನಿತ್ಯದ ರಾಶಿ ಭವಿಷ್ಯ ತಿಳಿಯಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.